ಗುಳೇದಗುಡ್ಡದ ಕೋಟೆಕಲ್ಲು ಭಾಗದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಬಹುಶಃ ನಿಮ್ಮೆಲ್ಲರ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನು ನಿಸ್ವಾರ್ಥತೆಯಿಂದ ಮಾಡ್ತಾ ಇರತಕ್ಕಂಥ ಹನುಮಂತಪ್ಪ ಮರದವರ ನೇತೃತ್ವದಲ್ಲಿ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರ ಮಿತ್ರಗಳೊಂದಿಗೆ ಇವತ್ತಿನ ದಿನ ಅತ್ಯಂತ ಸುಸಜ್ಜಿತವಾಗಿರತಕ್ಕಂಥ ಈ ಭಾಗದ ನನ್ನ ರೈತ ಬಂಧುಗಳು ಮತ್ತು ನೇಕಾರರ ಸಮಾಜದ ಬಂಧುಗಳಿಗೆ ಅತ್ಯಂತ ಉಪಯುಕ್ತವಾಗತಕ್ಕಂಥ ರೀತಿಯ ಒಂದು ಉಗ್ರಾಣವನ್ನ ಇವತ್ತೇನು ಲೋಕಾರ್ಪಣೆ ಮಾಡತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಪ್ರಥಮವಾಗಿ ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಅವರು ನಮ್ಮವರೇ ಕಾರಣಾಂತರಗಳಿಂದ ಸ್ವಲ್ಪ ಹಿಂದೆ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮಿಂದ ಸ್ವಲ್ಪ ದೂರ ಹೋದರೂ ಹೃದಯದಲ್ಲಿ ನಾವು ಅವರಲ್ಲಿ ಈಗಲೂ ಇದ್ದೇವೆ ಹತ್ತಿರದಲ್ಲಿ. ನಮ್ಮ ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ನನ್ನ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ನಮ್ಮ ಗದ್ದಿಗೌಡರೇ, ಮತ್ತೊಬ್ಬ ರಾಜ್ಯಸಭಾ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ನಾರಾಯಣ್ ಬಾಡ್ಗೆ ಅವರೇ, ರಾಜ್ಯ ಸರ್ಕಾರದಲ್ಲಿ ಮಾಜಿ ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಮುರುಗೇಶ್ ದಿನಾನಿ ಅವರೇ ಹಾಗೂ ಬಂಡಪ್ಪ ಕಾಶ್ಯಪ್ನವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ದೇವರಿಪ್ಪರಿಗೆ ರಾಜಗೌಡ್ರೆ, ನಮ್ಮ ಮಾಜಿ ಶಾಸಕರು ಆತ್ಮೀಯರು, ಬಹುಶಃ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮುಖ್ಯಮಂತ್ರಿ ಆಗಿ ಕಾರಣಕರ್ತರು ಪಟ್ಟಣ ಶೆಟ್ಟಿ ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಜೊತೆಗೆ ಹಲವಾರು ನನ್ನ ಸ್ನೇಹಿತರುಗಳು ಬಹಳ ಜನ ಇದ್ದೀರಿ, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ, ಸಮಯದ ಅಭಾವದಿಂದ ಹೇಳ್ತಾ ಇಲ್ಲ. ಅಂಗಡಿಯವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಈ ಒಂದು ಉಗ್ರಾಣದ ಸುಸಜ್ಜಿತವಾಗಿ ನಿರ್ಮಾಣ ಆಗ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ, ನಮ್ಮ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದ ಬಂಧುಗಳೇ ಮತ್ತು ಈ ಒಂದು ಸಂಘದ ಸದಸ್ಯರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ವಾಸ್ತವಿಕವಾಗಿ ನಮ್ಮ ಹನುಮಂತಪ್ಪ ಅವರು ಎಲ್ಲ ವಿಷಯ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಹಿಂದಿನ ಹಲವಾರು ಹಿರಿಯರ ಒಂದು ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗಿ 2 ಕೋಟಿಯ ಒಂದು ವ್ಯವಹಾರವನ್ನು ನಡೆಸ್ತಕ್ಕಂಥ ಸಹಕಾರ ಸಂಘವಾಗಿ ಬೆಳೆದು ಇವತ್ತು 60 ಕೋಟಿ ರೂಪಾಯಿಗಳ ವಹಿವಾಟನ್ನ ನಡೆಸ್ತಕ್ಕಂಥ ಮುಖಾಂತರ ಈ ಭಾಗದ ರೈತ ಬಂಧುಗಳಿಗೆ ಸುಲಭ ದರದಲ್ಲಿ ಸಾಲದ ವ್ಯವಸ್ಥೆಯನ್ನು ಮಾಡಿ ರೈತ ಕುಟುಂಬಗಳ ಒಂದು ಆರ್ಥಿಕ ಬದುಕಿಗೆ ಶಕ್ತಿಯನ್ನು ತುಂಬುತ್ತಾ ಇರತಕ್ಕಂಥ ಈ ಒಂದು ಸಂಘದ ಕೊಡುಗೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಗುಳೇದಗುಡ್ಡದಲ್ಲಿ ಇರ್ತಕ್ಕಂಥ ನೇಕಾರರ ಸಂಘದ ಅಲ್ಲಿ ಇವತ್ತೇನು ಯಾವೊಂದು ಕೈಮಗ್ಗದ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥವರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ನಮ್ಮ ಹನುಮಂತಪ್ಪನವರು ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತಿನ ಪವರ್ ಲೂಮ್ನ ಯುಗದಲ್ಲಿ ಯಾವೊಂದು ಗುಳೇದಗುಡ್ಡದಲ್ಲಿ ಅವರು ಹೇಳ್ತಾ ಇದ್ರು 30 ವರ್ಷಗಳ ಹಿಂದಿನ ಈ ಇತಿಹಾಸವನ್ನು, ಗುಳೇದಗುಡ್ಡದ ಇತಿಹಾಸವನ್ನು, ಇಲ್ಲಿರ್ತಕ್ಕಂಥ ಹಲವಾರು ಯುವಕರು ಗುಳೇದಗುಡ್ಡವನ್ನು ಬಿಟ್ಟು ಇವತ್ತು ಪೂನಾ ಮತ್ತು ಬೆಂಗಳೂರು ಹಲವಾರು ಭಾಗಕ್ಕೆ ವಲಸೆ ಹೋಗ್ತಕ್ಕಂಥದ್ದು ನಡೆದೋಗಿದೆ. ಇಂಥ ಒಂದು ಸಂಕಷ್ಟದಲ್ಲಿ ಇವತ್ತು ಈ ಒಂದು ಗುಳೇದಗುಡ್ಡಕ್ಕೆ ಮತ್ತೆ ಅವರನ್ನೆಲ್ಲರನ್ನೂ ವಾಪಸ್ ಇಲ್ಲಿ ಬಂದು ನೆಲೆಸ್ತಕ್ಕಂಥದ್ದಕ್ಕೆ
ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಾನು ಇವತ್ತು ಆ ಗುಳೇದ ಗುಡ್ಡದಲ್ಲಿ ಆ ಒಂದು ಸಹಕಾರಿ ಸಂಘವನ್ನು ನೇಕಾರಿ ಸಂಘದ ಮುಖಾಂತರ ಸುಮಾರು 30ಕ್ಕೂ ಹೆಚ್ಚಿನ ನನ್ನ ತಾಯಂದಿರು ಸಹೋದರಿಯರು ಅಲ್ಲೇನು ಪ್ರತಿನಿತ್ಯ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಅಲ್ಲೂ ಏನು ನಮಗೆ ಭೇಟಿ ಕೊಡಿಸಿದ್ರು. ಇಂಥ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಹಳೆಯ ಸಂಸ್ಕೃತಿಯನ್ನು ಉಳಿಸ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನಮ್ಮ ಹನುಮಂತಪ್ಪನವರು ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಇಂಥ ಒಬ್ಬ ಯುವಕನಿಗೆ ನೀವು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ವೇದಿಕೆ ಮೇಲೆ ಹಲವಾರು ನಮ್ಮ ಸ್ನೇಹಿತರುಗಳಿದ್ದಾರೆ, ಹಲವಾರು ವಿಷಯಗಳನ್ನು ಮಾತನಾಡಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಯಾವೊಂದು ನಾಡಿನ ಜನತೆ 2023ರ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಟುಕೊಂಡು ಈಗಿನ ಒಂದು ಸರ್ಕಾರವನ್ನು ತಾವು ಆಶೀರ್ವಾದ ಮಾಡಿದೆ, ಅಧಿಕಾರ ಕೊಟ್ಟಿದ್ದೀರಿ. ತಮ್ಮ ಹೃದಯಕ್ಕೆ ತಾವೇ ಪ್ರಶ್ನೆ ಹಾಕೊಳ್ಳಿ. ಇವತ್ತು ದೇಶ ಯಾವ ಒಂದು ವೇಗದಲ್ಲಿ ಹೋಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಇವತ್ತು ನಾವು ಯಾವ ರೀತಿಯಲ್ಲಿ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೇವೆ. ಕೇವಲ ಒಂದು ಗ್ಯಾರಂಟಿಯ ಕಾರ್ಯಕ್ರಮಗಳ ಹೆಸರಿನಲ್ಲಿ ಇವತ್ತೇನು ಈ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಪ್ರತಿನಿತ್ಯ ಹೇಳ್ತಾ ಇದ್ದಾರೆ. ನಿಮ್ಮ ಕುಟುಂಬಗಳ ಬದುಕು ಏನಾಗಿದೆ ಅಂತಕ್ಕಂಥದ್ದನ್ನ ತಾವೇ ಪ್ರಶ್ನೆ ಹಾಕಿ. ಇವತ್ತು 5 ಗ್ಯಾರಂಟಿಗಳ ಹೆಸರಿನಲ್ಲಿ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ಆ ಹಣವನ್ನು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕಟ್ತಾ ಇದ್ದೀರಿ. ಆ ತೆರಿಗೆ ಹಣ ಪ್ರಾಮಾಣಿಕವಾಗಿ ನಾಡಿನ ಅಭಿವೃದ್ಧಿಗೆ ಬಳಕೆ ಆಗ್ತಾ ಇದೆಯಾ ನಾವು ಯೋಚನೆ ಮಾಡಬೇಕು. ಇವತ್ತು ಯಾವೊಂದು ಕೃಷಿಯನ್ನೇ ನಂಬಿ ಬದುಕ್ತಕ್ಕಂಥ ನಮ್ಮ ರೈತರು ಈ ವರ್ಷ ಅಂತೂ ಯಾವೊಂದು ಮಳೆಯ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಕೆಲವು ಭಾಗದಲ್ಲಿ ಬೆಳೆದಂತ ಬೆಳೆ ನಿಮ್ಮ ಕೈಗೆ ನಿರೀಕ್ಷೆ ಇಟ್ಟಿದ್ದಾಗ ದೊಡ್ಡ ಮಟ್ಟದಲ್ಲಿ ಮಳೆಯ ಅನಾಹುತಗಳಿಂದ ಬೆಳೆದಂತ ಬೆಳೆ ನಾಶ ಆಗಿದೆ. ಮತ್ತೊಂದು ಕಡೆ ನೀವು ಬಿತ್ತನೆ ಮಾಡಿದಂತ ಯಾವುದೇ ಒಂದು ಬೆಳೆ ಇವತ್ತು ಮೊಳಕೆನೇ ಹೊಡೆದಿಲ್ಲ. ಈ ರೀತಿ 2 ರೀತಿಯ ಸಮಸ್ಯೆಗಳನ್ನ ಈ ನಾಡಿನ ಜನತೆ ಮೇಲೆ ಎದುರಿಸ್ತಾ ಇದ್ದೀರಿ. ನನ್ನ ರೈತ ಬಂಧುಗಳು, ಇವತ್ತು ನಿಮ್ಮ ಕಷ್ಟಕ್ಕೆ ಈ ಸರ್ಕಾರ ಎಲ್ಲಾದರೂ ಒಂದು ಕಡೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದನ್ನ ತಾವು ಯೋಚನೆ ಮಾಡಿ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಮುಂದಿನ ವರ್ಷ, ಮುಂದಿನ 6 ತಿಂಗಳು ಯಾವ ರೀತಿ ಕಳಿಬೇಕಾಗಿದೆ. ಈಗಾಗಲೇ ಮುಂಗಾರು ಸಂಪೂರ್ಣವಾಗಿ ಮುಗಿತಾ ಬಂತು. ಇವತ್ತು ನೀವು ಬೆಳೆದಂತ ಬೆಳೆ ನಿಮ್ಮ ಕೈನಲ್ಲಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಸರ್ಕಾರ ಏನು ನಿಮ್ಮ ನೆರವಿಗೆ ಬಂದಿದೆ. ಇವತ್ತು ಈ ಕಳೆದ 7 ತಿಂಗಳಲ್ಲಿ 6 ತಿಂಗಳಲ್ಲಿ ಸುಮಾರು 750ಕ್ಕೂ ಹೆಚ್ಚಿನ ರೈತ ಕುಟುಂಬಗಳಲ್ಲಿ ಪುನಃ ಆತ್ಮಹತ್ಯೆಗಳು ಪ್ರಾರಂಭ ಆಗಿದೆ. ಹಲವಾರು ಕುಟುಂಬಗಳಲ್ಲಿ ಮತ್ತೆ ರೈತ ಕುಟುಂಬಗಳು ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವೇನಿದ್ದೀರಿ. ಯಾವುದಾದ್ರೂ ಒಬ್ಬ ಮಂತ್ರಿ ಈಗೇನೋ ಒಂದು ವಾರದಿಂದ ಮಂತ್ರಿಮಂಡಲ ಮಾಡ್ಕೊಂಡಿದ್ದಾರೆ. ಇಲ್ಲ ಪಾಪ ಬಂದು ಕೆಲವು ಹೊಲದಲ್ಲಿ ನಿಂತ್ಕೊಂಡು ಫೋಟೋನು ತೆಗೆಸ್ಕೊಂಡು ಹೋಗೋರು. ಆದರೆ ಇವತ್ತು ಯಾವ ರೀತಿಯಲ್ಲಿ ನಿಮ್ಮ ಒಂದು ಬರಗಾಲ ಅತಿವೃಷ್ಟಿಯಿಂದ ಹೋಗಿರತಕ್ಕಂಥ ಬೆಳೆಗೆ ನೀವೇನು ಕೊಡ್ತೀವಿ ಅಂತಕ್ಕಂಥ ಈ ಸರ್ಕಾರ ಹೇಳಿದೆ. ನಾವು ತಯಾರಿದ್ದೇವೆ ಅಂತ ಹೇಳಿ ಬೆಳೆ ವಿಮೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಯಾವ ಒಂದು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಏನಿದೆ, ಆ ಬೆಳೆ ವಿಮೆ ಯೋಜನೆಯಲ್ಲೂ ಈ ರಾಜ್ಯದಲ್ಲಿ ಕೆಲವು ಮಧ್ಯವರ್ತಿಗಳನ್ನು ಇಟ್ಕೊಂಡಿದ್ದಾರೆ. ಆ ಬೆಳೆ ವಿಮೆಯನ್ನು ನೀವು ಕಟ್ಟಬೇಕಾದ್ರೆ ನೇರವಾಗಿ ನೀವು ಕಟ್ಟಿದ್ರೆ ನಿಮ್ಗೆ ಹಣ ಬರಲ್ಲ. ಈ ಮಧ್ಯವರ್ತಿಗಳ ಮುಖಾಂತರ ಈ ಹಣವನ್ನು ನೀವು ಕಟ್ಟಬೇಕಾದಂಥ ಪರಿಸ್ಥಿತಿನಲ್ಲಿ ನಿಮಗೆ ಬೆಳೆ ನಷ್ಟ ಆದಾಗ ಹಣ ಕೊಡಬೇಕಾದ್ರೆ ನಿಮಗೆ ಅರ್ಧಕ್ಕರ್ಧ ಹಣ ನಿಮ್ಮ ಕೈ ದೊರಕೋದಿಲ್ಲ. ಬೆಳೆ ವಿಮೆ ಹಣ ದೊರಕ್ತಾ ಇಲ್ಲ. ಹಲವಾರು ಭಾಗದಲ್ಲಿ ಈ ಸಮಸ್ಯೆಗಳಿದೆ.